ಶುಭೋದಯ ಎಲ್ಲರಿಗೂ. ಆಪ್ಟಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಈಸ್ ಸೀರೀಸ್. ಇನ್ನು ಮೆಂಟಲ್ ಎಬಿಲಿಟಿ ಅಥವಾ ಆಪ್ಟಿಟ್ಯೂಡಲ್ಲಿ ಬರ್ತಕ್ಕಂಥ ಒಂದು ಬೇಸಿಕ್ ಲೆವೆಲ್ ಆಫ್ ಕ್ವಶನ್ ಅಂದರೆ ಅದು ಸೀರೀಸಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಸೀರೀಸ್. ಒನ್ ಟೈಪ್ ಈಸ್ ನಂಬರ್ ಬರುತ್ತೆ ಮತ್ತು ಅನದರ್ ಒನ್ ಟೈಪ್ ಈಸ್ ಆಲ್ಫಾಬೆಟ್ ಬರುತ್ತೆ. ಆಲ್ಫಾಬೆಟ್ ಆರ್ ನಂಬರ್, ವಾಟ್ ಎವರ್ ಇಟ್ ಈಸ್, ದೇ ವರ್ ಲಾಜಿಕಲಿ ಕನೆಕ್ಟೆಡ್. ಹೇಗೆ ಅಂತಂದರೆ 5 ಮತ್ತು 11 ದೇ ಆರ್ 5, 11, 19, 29 ಡ್ಯಾಶ್ ಆ್ಯಂಡ್ 55. ಇವು ಯಾವ ಥರ ಸೀರೀಸ್ ಅಲೈನ್ ಆಗಿದ್ದಾವೆ ಅಂತಂದರೆ ಒಂದಕ್ಕೊಂದು ಒಂದು ರಿಲೇಷನ್ ಇರುತ್ತೆ. ಸೊ ಅದನ್ನೇ ಫೈಂಡ್ ಔಟ್ ಮಾಡೋದೇ ಇಲ್ಲಿ ನಂಬರ್ ಸೀರೀಸ್. ಅನದರ್ ಒನ್ ಈಸ್ ಆಲ್ಫಾಬೆಟ್ ಸೀರೀಸ್ ಅಂತ ಇರುತ್ತೆ. ದೇರ್ ಆರ್ ಗ್ರೂಪ್ ಆಫ್ ಲೈಕ್ ABC ಸಮಥಿಂಗ್ ಆಲ್ಫಾಬೆಟಲ್ಲಿ ಸೀರೀಸ್ ಇರುತ್ತೆ. ಅವು ಲಾಜಿಕಲಿ ಕನೆಕ್ಟ್ ಆಗಿರ್ತವೆ. ಅದೊಂದು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ನಾವು ಲೆಟ್ಸ್ ಗೋ ಟು ನಂಬರ್ ಸೀರೀಸ್. ಓಕೆ, ನಂಬರ್ ಸೀರೀಸ್ ವಿ ಆರ್ ಸಪೋಸ್ ಟು ಫೈಂಡ್ ಔಟ್ ದಿ ಲಾಜಿಕ್ ಬಿಟ್ವೀನ್ ದಿ ನಂಬರ್ಸ್ ಲೈಕ್ 5, 11, 19, 29. ಅದ್ರ ನಡುವೆ ಯಾವ ಲಾಜಿಕ್ ಇದೆ, ಯಾವ ಥರ ಇದೆ, ನಾವು 360 ಆ್ಯಂಗಲಲ್ಲೂ ಥಿಂಕ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಏಕೆಂದರೆ ಅವರು ಒಂದೇ ಥರ ಕೊಟ್ಟಿರಲ್ಲ ಕ್ವೆಶನ್ನ. ಸಮ್ ಟೈಮ್ 5ಗೆ 11ಗೆ ರಿಲೇಷನ್ ಇಟ್ಟಿರ್ತಾರೆ, 5ಗೆ ಮತ್ತು 19ಗೆ, 11ಗೆ 29ಗೆ ಈ ಥರ ರಿಲೇಷನ್ ಇಟ್ಟಿರ್ತಾರೆ. ಅದಕ್ಕೆ 360 ಆ್ಯಂಗಲಲ್ಲೂ ನಾವು ಯೋಚನೆ ಮಾಡಿನೇ ಫೈಂಡ್ ಔಟ್ ಮಾಡಬೇಕು. ಇದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಾಗಲಿ, ಪ್ಲೇಸ್ಮೆಂಟ್ಸ್, ಕ್ಯಾಂಪಸ್ ಪ್ಲೇಸ್ಮೆಂಟಲ್ಲಾದರೂ ಈ ಕ್ವೆಶನ್ನು ಮಿನಿಮಮ್ 2 ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಬಿಫೋರ್ ಗೋಯಿಂಗ್ ಟು ಸಾಲ್ವ್ ದ ಫಸ್ಟ್ ಕ್ವೆಶನ್, ಲೆಟ್ಸ್ ಗೋ ಟು ನೋ ಸಮ್ ಥಿಯರಿ ಟಾಪಿಕ್ಸ್. ಓಕೆ, ಥಿಯರಿ ಟಾಪಿಕ್ಸ್ ಅಂದರೆ ಸಿಂಪಲ್ ಇರುತ್ತೆ. ಈವನ್ ನಂಬರ್ಸ್, ಆಡ್ ನಂಬರ್ಸ್, ಅದೇ ಥರ 2, 4, 6, 8 ಅವೆಲ್ಲ ಈವನ್ ನಂಬರ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ನೆಕ್ಸ್ಟ್ ಪ್ರೈಮ್ ನಂಬರ್ ಒಂದು ಮೇಜರ್ ಆಗಿ ತಿಳ್ಕೊಂಡೇ ಇರಬೇಕು. ಪ್ರೈಮ್ ನಂಬರ್ ಲೈಕ್ 2, 3, 5, 7, 11, 13, 17, 19, 23, 29. Prime number is a number which is divisible by itself and by 1 is called prime number. ಆ ನಂಬರು ಅದೇ ನಂಬರಿಂದ ಡಿವೈಡ್ ಆಗುತ್ತೆ ಮತ್ತು ನಂಬರ್ 1 ಇಂದ ಡಿವೈಡ್ ಆಗುತ್ತೆ. ಅದನ್ನು ಪ್ರೈಮ್ ನಂಬರ್ ಅಂತ ಹೇಳ್ತಾರೆ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. I will give 10 seconds. You start finding the solution for the first question. After that, I will go to solve the question. Okay. Okay. I'm going to solve the first question. ಫಸ್ಟ್ ಈಸ್, ನೀವು ನೋಡ್ಬೋದು ಫಸ್ಟ್ 5ಗೂ 11ಗೂ ಯಾವ ಥರ ಇದೆ. ಈ ಕ್ವಶನ್ನ ನೋಡ್ತಾ ಹೋಗೋಣ. 5, 11 ನಾನು ಯಾವ ಥರ ಮಾಡ್ತೀನಿ ಅಂದರೆ ಫಸ್ಟು ಈ ಇದರಲ್ಲಿ ಡಿಫ್ರೆನ್ಸ್ ನೋಡ್ತಾ ಹೋಗ್ತೀನಿ. ಎಷ್ಟಿದೆ? 6 ಇದೆ. ಈ ಎರಡಕ್ಕೂ ಎಷ್ಟಿದೆ? 8 ಇದೆ. ಓಕೆನಾ? ಇದು 19ಗೂ 29ಗೂ 10 ಇದೆ. ನೆಕ್ಸ್ಟ್ ಇಲ್ಲಿ ಯಾವ ಥರ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ, ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು? 6 ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? 8 ಇದೆ. ಇಲ್ಲಿಂದ ಇಲ್ಲಿಗೆ 10 ಇದೆ. 2 ಜಾಸ್ತಿ ಆಗ್ತಾ ಹೋದೆ. ಸೊ ಇಲ್ಲಿ ಯಾವ ಥರ ಇರಬೇಕು? 12ನ ಆ್ಯಡ್ ಮಾಡಬೇಕು. 29ಗೆ 12ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 41. That is the answer for this question. Okay, ಅರ್ಥ ಆಯ್ತಾ? Next go to second question. Here ಇಲ್ಲಿ ಯಾವ ಥರ ಆಗಿದೆ ಅಂತಂದರೆ, ಇಲ್ಲಿ ಡಿಫರೆನ್ಸ್ ಥರ ಇಲ್ಲ. ಇಲ್ಲಿ ನೋಡ್ತಾ ಹೋಗೋಣ. ಅದನ್ನು ಒಂದ್ಸಲ ನೋಡೋಣ. 13 ಮೈನಸ್ 6 ಎಷ್ಟಿದೆ ಅಂತಂದರೆ 4, 7 ಇದೆ. ಡಿಫರೆನ್ಸ್ ಈಸ್ 7. ಇಲ್ಲಿ 14 ಇದೆ. -27 ಮೈನಸ್ 55 ಅಂತಂದರೆ 28 ಇದೆ. ಓಕೆ, ಇಲ್ಲಿ ಯಾವ ಥರ 7 ಆಡ್ ಆಗ್ತಾ ಹೋಗ್ತಾ ಇದೆ.
ಸೊ 28 ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೆಕ್ಸ್ಟ್ 28ಗೆ 7 ಆಡ್ ಮಾಡಿದ್ರೆ ಎಷ್ಟು 35 ಆಗುತ್ತೆ. ಓಕೆ 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 ಡಿಫ್ರೆನ್ಸು ಇಲ್ಲಿ 6ಗೂ 7 ಇದೆ, 14 ಇದೆ. 55 ಮೈನಸ್ 27 ಹಾಕಿದ್ರೆ ಇದ್ರೆ 28 ಬರ್ತಿದೆ. ಲೈಕ್ 28 ಬರ್ತಿದೆ. ಹಾಗಾಗಿ ಇಲ್ಲಿ ಈ ಥರ ಡಿಫರೆನ್ಸ್ ಮಾಡಿದ್ರೆ ಇಲ್ಲಿ ಆನ್ಸರು ಬರೋದಿಲ್ಲ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಎರೇಸ್ ಮಾಡ್ತೀನಿ ಇದು ಅಷ್ಟೆ. ಬೇರೆ ಥರ ಯೋಚನೆ ಮಾಡೋಣ. ನನ್ಗೆ ಅನ್ನಿಸ್ತಿರೋ ಪ್ರಕಾರ 613 ಇದೆ. 6 ಇಂಟು 2 ಎಷ್ಟಾಯಿತು? 12 ಆಯಿತು. 12 ಪ್ಲಸ್ 1 ಇದ್ರೆ 13 ಬರುತ್ತೆ. ನೋಡೋಣ ನೆಕ್ಸ್ಟ್ ಎಷ್ಟು ಬರುತ್ತೆ ಅಂತ. ಓಕೆ ನೆಕ್ಸ್ಟ್ 13 ಇದೆ. 13 ಇಂಟು 2 ಮಾಡಿದ್ರೆ 26 ಬರುತ್ತೆ. +1 is equal to 27 ಆಗುತ್ತೆ. ಓಕೆ ನೆಕ್ಸ್ಟ್ 27 ಇಂಟು 2 ಮಾಡಿದ್ರೆ 54 ಆಗುತ್ತೆ. 54 ಪ್ಲಸ್ 1 55. ನೆಕ್ಸ್ಟ್ ಅದೇ ಥರ 55 ಇಂಟು 2 ಮಾಡಿದ್ರೆ 110 ಆಗುತ್ತೆ. ಪ್ಲಸ್ 1 ಈಸ್ 111. 111 ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ ಅರ್ಥ ಆಗಿದೆ ಅಂತ ಭಾವಿಸಿ ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಇದು ಒಂಥರ ಡಿಫ್ರೆನ್ಸ್ ಇದೆ. ಈಗ ನಾವು ಈ ಕಡೆಯಿಂದ ಹೋದ್ವಿ, ಇವಾಗ ಈ ಕಡೆಯಿಂದ ಲಾಸ್ಟಿಂದ ಫಸ್ಟ್ ಈ ಥರ ಬಂದರೂ ಆಗುತ್ತೆ. ಲೈಕ್ ಫಸ್ಟಿಂದ ಲಾಸ್ಟಿಂದ ಈ ಥರ ಇನ್ಕ್ರೀಸ್ ಆಗ್ತಾ ಹೋಗಿದೆ ನಂಬರು. ಆವಾಗ ನೀವು ನೋಡಬೇಕು. ಇಲ್ಲ ಇಲ್ಲಿ ನೋಡ್ತೀವಿ ಅಂತಂದ್ರು ಈ ಕಡೆಯಿಂದ ನೋಡ್ತೀವಿ ಅಂತಂದರೆ ಆಲ್ಮೋಸ್ಟ್ ಮೈನಸ್ ಮಾಡ್ತಾ ಹೋಗ್ಬೇಕು, ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ ಇಲ್ಲಿ ಈ 300 ಇದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ, ಇದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ನೋಡೋಣ. ಫಸ್ಟ್ 300 1500ಗೆ 1200 ಇದೆ. ಇಲ್ಲಿಂದ 1500 ಇಂದ 7500ಗೆ ಸುಮಾರು 6000 ಡಿಫ್ರೆನ್ಸ್ ಇದೆ. ಅಲ್ಲಿ ಯಾವುದೇ ನನಗೆ ರಿಲೇಷನ್ ಕಾಣಿಸ್ತಾ ಇಲ್ಲ. ಸೊ ಹಂಗಾಗಿ ಬೇರೆ ಮೆಥಡ್ ನೋಡೋಣ, ಬೇರೆ ಕಡೆ ಯೋಚನೆ ಮಾಡೋಣ, ಬೇರೆ ಥರ. ಓಕೆನಾ? ಈ 300 ಇಂಟು ಈ 300 ಇಂಟು 5 ಮಾಡಿದ್ರೆ 1500 ಬರುತ್ತೆ. ಈ 1500 ಇಂಟು 5 ಮಾಡಿದ್ರೆ ಎಷ್ಟು ಬರುತ್ತೆ? 7500 ಬರುತ್ತೆ. ಅದೇ ಥರ ಈಗ 12 ಇಂಟು 5 ಇರುತ್ತಲ್ವಾ, 60 12 5 60 ಇಂಟು 5 ಮಾಡಿದ್ರೆ 6 5 30 300. ದಟ್ ಈಸ್ ದ ಆನ್ಸರ್. 60 ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಓಕೆನಾ? ಭಾಳ ಈಸಿ ಪ್ರಾಬ್ಲಮ್, ಬೇಸಿಕ್ ಇದೆ. ನೆಕ್ಸ್ಟ್ ಪಾರ್ಟಲ್ಲಿ ಅಡ್ವಾನ್ಸ್ ಲೆವೆಲ್ ತರ್ತೀನಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ಎನ್ಕರೇಜ್ಮೆಂಟ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ. ಕನ್ನಡದಲ್ಲಿ ಆಲ್ಮೋಸ್ಟು ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡು ಫಾರ್ ಪ್ಲೇಸ್ಮೆಂಟ್ಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ವೀಡಿಯೋಗಳನ್ನ ತರ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಬೇಕಷ್ಟೆ, ನನ್ನ ಹಂಬಲ್ ರಿಕ್ವೆಸ್ಟ್. ಓಕೆ ಲೆಟ್ಸ್ ಗೋ ಟು 4th ಕ್ವೆಶನ್. ಇಲ್ಲಿ ಯಾವ ಥರ ಡಿಫ್ರೆನ್ಸ್ ಇದೆ, ಏನು ಕತೆ ಅಂತ ನೋಡೋಣ. ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗಿದೆ ನಂಬರು.
ಸೊ ನನ್ನ ಪ್ರಕಾರ ಡಿಫ್ರೆನ್ಸ್ ನೋಡಿದ್ರೆ ಆನ್ಸರ್ ಸಿಗ್ಬೋದು ಅನ್ಸುತ್ತೆ. 84 ಮೈನಸ್ 81 ಅಂದರೆ -3 ಇದೆ, -3 ಇದೆ. ಸೊ ಇಲ್ಲಿ 81 ಮೈನಸ್ ಅಂದರೆ -5, ಓಕೆನಾ. ನೆಕ್ಸ್ಟ್ ಇಲ್ಲಿ -7 ಇದೆ ಡಿಫ್ರೆನ್ಸು. ಇಲ್ಲಿ ಯಾವ ಥರ ರಿಲೇಷನ್ ಇದೆ ನೋಡಿದ್ರೆ -2 -2 ರೈಸ್ ಆಗ್ತಾ ಇದೆ. ಈಗ -2 -7 ಪ್ಲಸ್ -2 ಅಂದರೆ -9 ಇರುತ್ತೆ. -9 ಅಂದರೆ 69 -9 ಅಂದರೆ 60 ಇಸ್ ದ ಆನ್ಸರ್ ಫಾರ್ ದಿಸ್. ಓಕೆ, ಸರಿ ಬರಲಿಲ್ಲ, ಒಂದು ನಿಮಿಷ. $60 is the answer for this. Next to 60 ನೆಕ್ಸ್ಟ್ -9 ಇತ್ತು, ಮತ್ತೆ -2 ಆ್ಯಡ್ ಆದರೆ -11 ಆಗುತ್ತೆ. 60 ಮೈನಸ್ -11 ಅಂದರೆ 49 ಆಗುತ್ತೆ. ನೆಕ್ಸ್ಟ್ -30 ಅಂದರೆ 36 ಆಗುತ್ತೆ. ಈ ಥರ ಸೊಲ್ಯೂಷನ್ನ ಹುಡುಕ್ತಾ ಹೋಗಬೇಕು ನಂಬರ್ ಸೀರೀಸಲ್ಲಿ. ನೆಕ್ಸ್ಟ್ ಲಾಸ್ಟ್ ಒಂದು ನೋಡ್ಬಿಡೋಣ. ಅದು ಹೇಗಪ್ಪ ಅಂತಂದರೆ, I will give 10 seconds. You start finding the solution for this. Okay. ಓಕೆ, ಆಯಿತಾ. ಇಲ್ಲಿ 10, 9 ಇಲ್ಲಿ ರೈಸ್ ಆಗ್ತಾ ಹೋಗ್ತಿದೆ ನಂಬರು. ಡಿಫರೆನ್ಸ್ ಮಾಡಿ ನೋಡೋಣ ಒಂದ್ಸಲ ಯಾವ ಥರ ಬರುತ್ತೆ. ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 9 ಬರ್ತಿದೆ. ಇಲ್ಲಿ 9 ಮತ್ತು ರಿಲೇಷನ್ನೇ ಸಿಗ್ತಾ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. 18 ಬರ್ತಿದೆ. ನೆಕ್ಸ್ಟು 37 ಮೈನಸ್ 73 ಎಷ್ಟಾಗುತ್ತೆ? 36 ಆಗುತ್ತೆ. 9, 18 ಏನೋ ರಿಲೇಷನ್ ಇದೆ. 36ಗೆ 9, 9, 18, 93, 27 ಇದ್ರೆ ಏನೋ ರಿಲೇಷನ್ ಇರ್ತಿತ್ತು. ಇಲ್ಲಿ 34 ಬರ್ತಿದೆ. ಸೊ ಹಂಗಾಗಿ ನನ್ನ ಪ್ರಕಾರ ಅಲ್ಲ ಅನಿಸ್ತಿದೆ. ಇನ್ನೊಂದು ಥರ ನೋಡಿದ್ರೆ 10 into 2 into 2 ಎಷ್ಟಾಗುತ್ತೆ? 20 minus 1 is 19. Okay, next 19 into 2 ಮಾಡಿದ್ರೆ 38. ಓಕೆ, 38 ಮೈನಸ್ 1 ಮಾಡಿದ್ರೆ 37. ರಿಲೇಷನ್ ಸಿಗ್ತಾ ಇದೆ, ನೋಡೋಣ. 37 ಇಂಟು 2 ಮಾಡಿದ್ರೆ 74 ಬರುತ್ತೆ. 74 ಮೈನಸ್ 1 is 73. ನೆಕ್ಸ್ಟ್ 73. ನಾವು 73 ಇಂಟು 2 ಮಾಡಿದ್ರೆ 146 ಬರುತ್ತೆ. 146 minus 1 is 145 is the answer for this. ನೋಡ್ತಾ ಹೋದರೆ 20 minus 1 is 19, 38 minus 1 is 37, 74 minus 1 is 73, 146 minus 1 is 145 is the answer. ಓಕೆ, ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ಇನ್ನು ಅಡ್ವಾನ್ಸ್ ಲೆವೆಲ್ ನಂಬರ್ ಸೀರೀಸ್ನ ತಗೊಂಡ್ಬರ್ತೀನಿ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಗೂ ಶೇರ್ ಮಾಡಿ ವಿಡಿಯೋನ. ಸಪೋರ್ಟ್ ಮಾಡಿ ಗೈಸ್. ಧನ್ಯವಾದಗಳು.